ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಕನ್ಯಾ ರಾಶಿಯವರೇ, ಈ ವಿಡಿಯೋ ನೀವು ಒಬ್ಬರೇ ಶಾಂತವಾಗಿ ನೋಡಬೇಕು. ಏಕೆಂದರೆ ಡಿಸೆಂಬರ್ 16, 17, 18, 19, 20, 21 ಮತ್ತು 22 ಈ 8 ದಿನಗಳು ನಿಮ್ಮ ಜೀವನದಲ್ಲಿ ಅಪರೂಪದ ದೈವಾನುಗ್ರಹ ನಡೆಯುವ ಅತ್ಯಂತ ಶಕ್ತಿಶಾಲಿ ದಿನ ಅಂತಾನೆ ಹೇಳ್ಬಹುದು. ಈ 8 ದಿನಗಳಲ್ಲಿ ನಿಮ್ಮ ಮೇಲಿದ್ದ ನರದೃಷ್ಟಿ, ಕೆಟ್ಟ ದೃಷ್ಟಿ, ಅಡ್ಡಿಗಳು, ಅಸ್ಪಷ್ಟ ತೊಂದರೆಗಳು ನಿಧಾನವಾಗಿ ಆದರೆ ಖಚಿತವಾಗಿ ದೂರವಾಗುತ್ತೆ. ಇದುವರೆಗೂ ನಿಮಗೆ ಗೊತ್ತಾಗದೆ ನಿಮ್ಮನ್ನು ಕಾಪಾಡಿಕೊಂಡು ಬಂದ ದೈವಶಕ್ತಿ ಈ ದಿನಗಳಲ್ಲಿ ಇನ್ನಷ್ಟು ಬಲವಾಗಿ ಕಾರ್ಯನಿರ್ವಹಿಸುತ್ತೆ. ನೀವು ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಬಾರಿ ಮೋಸ ಅನುಭವಿಸಿದ್ದೀರಿ, ಎಷ್ಟು ಬಾರಿ ಒಬ್ಬರೇ ಕುತ್ಕೊಂಡಿದ್ರಿ ಎಂಬುದನ್ನೆಲ್ಲ ಆ ದೇವರು ನೋಡಿದ್ದಾರೆ. ಕನ್ಯಾ ರಾಶಿಯವರು ಸಹಜವಾಗಿ ತುಂಬ ಸರಳ ಮನಸ್ಸಿನವರು, ಯಾರಿಗೂ ಕೆಡುಕನ್ನು ಬಯಸಿದವರು ಅಲ್ವೇ ಅಲ್ಲ. ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾರೆ. ಕನ್ಯಾ ರಾಶಿಯವರು ಸಹಜವಾಗಿ ಯಾರಿಗೂ ಮೋಸ ಮಾಡೋದಿಲ್ಲ, ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಆದರೆ ಇದೇ ಒಂದು ಸರಳತೆ ಏನಿದೆ ಅದನ್ನು ಕೆಲವರು ನಿಮ್ಮ ದುರ್ಬಲತೆ ಅಂತ ಭಾವಿಸಿ ನಿಮಗೆ ಹಾನಿ ಕೂಡ ಮಾಡಿದ್ದಾರೆ. ಹಣದ ವಿಷಯದಲ್ಲಿ ಎಷ್ಟು ದುಡಿದರೂ ಕೈಯಲ್ಲಿ ಉಳಿಯದ ಒಂದು ಪರಿಸ್ಥಿತಿ ಎದುರಿಸಿದ್ದೀರಾ. ಸಾಲದ ಒತ್ತಡ, ಕುಟುಂಬದ ಜವಾಬ್ದಾರಿಗಳು, ಮನಸ್ಸಿನ ಮೇಲೆ ಸದಾ ಭಾರವಾದ ಚಿಂತೆಗಳು ನಿಮ್ಮನ್ನು ದಣಿಯುತ್ತಾ ಬಂದಿವೆ. ಆದರೆ ಈ 8 ದಿನಗಳಲ್ಲಿ ಈ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗೋದಕ್ಕೆ ಆರಂಭವಾಗ್ತಾ ಇದೆ. ಬುಧ ಗ್ರಹದ ಅನುಗ್ರಹದಿಂದ ನಿಮ್ಮ ಬುದ್ಧಿಶಕ್ತಿ, ನಿರ್ಧಾರ ಶಕ್ತಿ ಮತ್ತು ಆತ್ಮವಿಶ್ವಾಸ ಮತ್ತೆ ಚಿಗುರೊಡೆಯುತ್ತೆ. ಇನ್ನು 7ರ ಶನಿಯ ಪ್ರಭಾವದಿಂದ ನಿಧಾನವಾಗಿ ಮುಕ್ತಿ ಸಿಗುತ್ತಾ ಹೋಗುತ್ತೆ. ನೀವು ಕೈ ಹಾಕುವ ಕೆಲಸಗಳಲ್ಲಿ ಅಡ್ಡಿಗಳು ಕಡಿಮೆಯಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಸಣ್ಣ ಸಣ್ಣ ಆದರೆ ಖುಷಿ ಕೊಡುವ ಲಾಭಗಳು ಅಂತೂ ನಿಮಗೆ ಕಾಣಿಸಿಕೊಳ್ಳುತ್ತೆ. ಮನೆಯಲ್ಲಿ ಧನ ಸಂಚಾರ ಶುರುವಾಗುತ್ತೆ. ಹಳೆಯದಾಗಿ ಆಟಕೊಂಡಿದ್ದ ಒಂದು ಹಣ ನಿಮಗೆ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಸಾಲದ ಒತ್ತಡ ತಗ್ಗೋದಕ್ಕೆ ಆರಂಭವಾಗುತ್ತೆ. ಕುಟುಂಬದಲ್ಲಿ ಇದ್ದ ಅಸಮಾಧಾನ, ಮಾತಿನ ಕಲಹ ನಿಧಾನವಾಗಿ ಶಾಂತವಾಗುತ್ತೆ. ಈ 8 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ದೈವಿಕ ರಕ್ಷಣೆ ಇದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಪರೀಕ್ಷೆ ಅಥವಾ ಸಂದರ್ಶನದ ಫಲಿತಾಂಶಗಳು ಅನುಕೂಲವಾಗಿರುತ್ತೆ. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಗಮನ ಬೀಳುತ್ತೆ. ನೀವು ಮಾಡುವ ಕೆಲಸಕ್ಕೆ ಗೌರವ ಸಿಗೋದಕ್ಕೆ ಪ್ರಾರಂಭವಾಗುತ್ತೆ. ಉದ್ಯೋಗಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ದೀರೋ ಅವರಿಗೆ ಒಳ್ಳೆಯ ಸುದ್ದಿ ಕೇಳುವ ಯೋಗ ಇದೆ. ವ್ಯಾಪಾರಸ್ಥರಿಗೆ ನಷ್ಟ ಕೊಟ್ಟ ಒಂದು ವ್ಯವಹಾರಗಳು ನಿಧಾನವಾಗಿ ಚೇತರಿಸಿಕೊಳ್ಳುತ್ತೆ. ಈ ದಿನಗಳಲ್ಲಿ ನಿಮಗೆ ಸಹಾಯ ಮಾಡಿದ ದೈವಶಕ್ತಿ ಯಾರು ಅಂದರೆ ಸಾಕ್ಷಾತ್ ಹನುಮಂತ ದೇವರು. ಹನುಮಂತ ದೇವರ ಅನುಗ್ರಹ ಈ 8 ದಿನಗಳಲ್ಲಿ ನಿಮ್ಮ ಮೇಲೆ ವಿಶೇಷವಾಗಿ ಬರುತ್ತೆ. ಈ ಶನಿವಾರ ನೀವು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿ ಹೊಡೆದು ಕನಿಷ್ಠ 11 ಅಥವಾ 21 ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಮೇಲಿನ ಕೆಟ್ಟ ದೃಷ್ಟಿ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಮನೆಯೊಳಗೆ ಅಶಾಂತಿ ತಂದ ಶಕ್ತಿಗಳು ದೂರವಾಗುತ್ತೆ. ಈ 8 ದಿನಗಳಲ್ಲಿ ನೀವು ಹಳದಿ ಬಟ್ಟೆ ಧರಿಸಿದರೆ ಅಥವಾ ಪೂಜಾ ಕೋಣೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿದರೆ ನಿಮ್ಮ ಮನೆಯಿಂದ ದರಿದ್ರತೆ ಹೊರ ಹೋಗುತ್ತೆ. ನಂತರ ಅವುಗಳನ್ನು ಹೂವಿನ ಗಿಡಕ್ಕೆ ಹಾಕಬೇಕು. 11 ವಿಧದ ಪೂಜೆ ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. 11 ವಿಧದ ಹೂಗಳನ್ನು ತಂದು ದೇವರಿಗೆ ಪೂಜೆ ಮಾಡಬೇಕು. ನಿಮ್ಮ ಎಲ್ಲ ದೋಷಗಳು ಕರಗಿ ಹೋಗುತ್ತೆ. ಆದರೆ ಈ 8 ದಿನಗಳಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ಅತಿಯಾದ ಒಂದು ಆತುರ ಏನಿದೆ ಅದು ಆತುರದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ರಹಸ್ಯ ವಿಚಾರಗಳನ್ನು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಅನಗತ್ಯ ಜಗಳಗಳಿಂದ ದೂರ ಇದ್ಬಿಡಿ. ವಿಶೇಷವಾಗಿ ಕೆಲವು ಹೆಸರುಗಳ ಅಕ್ಷರಗಳಿಂದ ಇರುವವರೊಂದಿಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಪ್ರಯಾಣ ಮಾಡುವ ವೇಳೆ ಹೆಚ್ಚು ಜಾಗ್ರತೆ ವಹಿಸಿ. ಹೊಸ ಕೆಲಸ ಆರಂಭ ಮಾಡಬೇಕಾದ್ರೆ ಸೋಮವಾರ ಅಥವಾ ಶುಕ್ರವಾರ ಪ್ರಾರಂಭ ಮಾಡಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ನೀವು ಸ್ವಲ್ಪ ದಿನ ಈ ಹಳದಿ ಬಟ್ಟೆಗಳನ್ನು ಈ ದಿನಗಳಲ್ಲಿ ತಪ್ಪಿಸಬೇಕು. ಹಸಿರು, ನೀಲಿ, ಬಿಳಿ ಬಣ್ಣಗಳು ನಿಮಗೆ ಶುಭವನ್ನು ಕೊಡುತ್ತೆ. ಈ 8 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆ. ನೀವು ಇಷ್ಟು ದಿನ ಅನುಭವಿಸಿದ ನೋವುಗಳಿಗೆ ಇದು ಉತ್ತರ. ಆದ್ದರಿಂದ ಈ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಶ್ರದ್ಧೆಯಿಂದ, ನಂಬಿಕೆಯಿಂದ ಈ ದಿನಗಳನ್ನು ಉಪಯೋಗ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಅಚ್ಚರಿಯಂತಹ ಶುಭ ಬದಲಾವಣೆಗಳು ಖಂಡಿತವಾಗಿಯೂ ಗೋಚರಿಸುತ್ತೆ.
ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಕುಂಭರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ನಿಮ್ಮದು ಕುಂಭರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮನ್ನು ಈ ವಾರ ಪೂರ್ತಿ ಕಾಯ್ತಿರುವ ಹನುಮಾನ್ ದೇವರಿಗೆ ಒಂದು ನಮಸ್ಕಾರ ಹಾಕಿರಿ. ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.